ಇವರು ಗೋವಿಂದ ರಾಯರೇ ನೀವೇ ಗತಿ ಅಂದ್ರಂತೆ. ಅಪ್ಪ ಅವರೇ ರಾಯರೇ ನೀವೇ ಗತಿ ಅಂತ. ಆದ ಮೇಲೆ ಆ ದೋಣಿಯನ್ನಂತೂ ಹಿಡ್ಕೊಂಡ್ಯಾರ. ಯಾರೋ ಒಬ್ಬರು ನೀರಲ್ಲಿ ಹಾರಿ ಒಂದು ಹಗ್ಗ ತಗೊಂಡ್ಬಂದು ಆ ದೋಣಿಗೆ ಕಟ್ಟಿ ಒಬ್ಬರು ದೋಣಿಯಲ್ಲಿ ಕೂತರು, ಇನ್ನೊಬ್ಬರು ಅಲ್ಲಿಂದ ಎಳೆದ್ರು. ಅವರು ದಡಕ್ಕಂತೂ ಬಂದರು. ಕೇಳಿದ್ರು, ಅಲ್ರಪ್ಪ ಏನು ತಲೆಗೆಲೆ ಕಟ್ಟಿದ್ಯಾ, ತಲೆಗೆ ಹಟ್ಟಿ ಅಂಥೇಳಿ ಕಲ್ಲಿಗೆ ಹೊಡ್ಕೋತಿರಲ್ಲ, ಬುದ್ಧಿ ಇದೆಯಾ? ಇಲ್ಲ, ನಾನು ಅಪ್ಪ ಅವ್ರನ್ನ ನೋಡಬೇಕು. ಹೌದು, ನನ್ನ ಪ್ರಾಣ ಉಳಿಸಿದ್ರಲ್ಲ, ನೀವು ಯಾರು? ತೊಗೊಂಡು ಏನು ಮಾಡ್ತೀರಿ? ನಾವು ಯಾರೋ ಇನ್ನೊಮ್ಮೆ ಹೀಗೆಲ್ಲ ಬರಬೇಡ್ರಿ, ಇದೊಂದ್ಸಲಿ ಬಂದೇವಿ, ಇನ್ನು ಬರೋದಿಲ್ಲ ಅಂದರು. ಇಲ್ಲ, ನೀವು ದಯಮಾಡಿ ಹೇಳ್ರಿ. ಅಪ್ಪ ಅವರು ಕೇಳಿದಾಗ ನಾ ಹೇಳಬೇಕಲ್ಲ, ನಾ ಯಾರಿಗೂ ಹೇಳೋದಿಲ್ಲ, ಅಪ್ಪ ಅವ್ರು ಕೇಳಿದ್ರೆ ಹೇಳಬೇಕು. ತೊಗೊಂಡು ಏನು ಮಾಡ್ತೀರಿ ಅಂದರು. ಇಲ್ಲ, ನೀವು ಹೇಳಲೇಬೇಕು. ಸರಿ, ಅವರು ಜಗ್ಗದವರು ರಾಗಪ್ಪ, ನಾವು ಇವರು ವಾದಪ್ಪ ಅಂದರು. ಅವ್ರಿಗೇನು ಗೊತ್ತಾಗಲಿಲ್ಲ. ಸರಿ, ಏನೋ ವಾದಪ್ಪ ರಾಗಪ್ಪ ಬಂದರು. ಅಪ್ಪ ಅವ್ರ ಹತ್ರ ಬಂದು ಕಾಲು ಹಿಡ್ಕೊಂಡ್ರು. ಸ್ವಾಮಿ